ಹಿರಿಯ ಬಂಧುಗಳೇ, ಸಂಘಟನಾ ಮಿತ್ರರೇ ಮತ್ತು ವಿಶೇಷವಾಗಿ ವಿಪುತಳ್ಳಿ ಗ್ರಾಮದಿಂದ ಬಂದಿರತಕ್ಕಂಥ ಎಲ್ಲ ತಾಯಂದ್ರೆ ಹಿರಿಯರೇ, ಈಗಾಗಲೇ ಅನೇಕ ಹಿರಿಯರು ಈ ಪ್ರತಿಭಟನೆಯನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಬಹುಶಃ ನಮಗನಿಸ್ತದೆ ನಾವು ಎಂಥ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತೇಳಿ. ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕು, ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗಬಾರದು ಅಂತಕ್ಕಂಥ ನಿಟ್ಟಿನಲ್ಲಿ ತಾಲೂಕು ಆಡಳಿತದ ಮಾತನ್ನು ನಂಬಿ ಮತ್ತು ವಿಶೇಷವಾಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ಅಥವಾ CPI ಅವರ ಮಾತುಗಳನ್ನ ನಂಬಿ ನಾವು ಭಾಳ ಶಾಂತಿಯುತವಾಗಿ ಅವ್ರು ಹೇಳಿದಂಥ ಮಾತುಗಳಿಗೆ ಪೂರಕವಾಗಿ ಕಳೆದ ಒಂದು 4 ದಿನಗಳ ತಾಳ್ಮೆಯ ಶಕ್ತಿಯನ್ನು ಪ್ರದರ್ಶಿಸಿದ್ವಿ. ಬಹುಶಃ ಅದೇ ಇಲ್ಲೊಂದು ಕಡೆ ಲೋಫಲ್ ಆಯ್ತೇನೋ ಅಂತ ನನಗನ್ನಿಸ್ತದೆ. ಯಾಕಂದರೆ ಎಷ್ಟು ಬೂಟಾಟಿಕೆ ರಾಜಕಾರಣ ಮಾಡ್ತಾರೆ ಇವತ್ತಿನ ವ್ಯವಸ್ಥೆಯಲ್ಲಿ ಅಂದರೆ, ಯಾವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟು ಈ ದೇಶದ ಎಲ್ಲ ಜನರು ಶಾಂತಿಯುತವಾಗಿ ಬದುಕಬೇಕು, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತಕ್ಕಂಥ ಪರಿಕಲ್ಪನೆಯಲ್ಲಿ ನಾಗರಿಕರಾಗಿ ಬದುಕಬೇಕು ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು. ಆದ್ರೆ ದುರಂತ ನೋಡಿ, ಅದೇ ಸಂವಿಧಾನವನ್ನ ಕೊಟ್ಟಂತ ಸಮುದಾಯಕ್ಕೆ ಹೋಗ್ಲಿಕ್ಕೆ ದಾರಿ ಮಾಡಿಕೊಡ್ಲಿಕ್ಕೆ ಇವತ್ತು ಮೀನಮೇಷ ಎಣಿಸ್ತಕ್ಕಂಥ ವ್ಯವಸ್ಥೆ ನಮ್ಮ ಶಾಪುರನ್ನು ನಾವು ನೋಡ್ತಾ ಇದ್ದೀವಿ. ಬಹುಶಃ ನನಗನ್ಸ್ತದೆ ತಾಲೂಕು ಆಡಳಿತ ಸತ್ತು ಹೋಗಿದೆ ಅಂತೇಳಿ. ತಾಲೂಕು ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳ ಬೇಜವಾಬ್ದಾರಿತನ, ತಾಲೂಕು ಆಡಳಿತದ ಬೇಜವಾಬ್ದಾರಿತನ, ಇವತ್ತು ಸಂಪೂರ್ಣ ರಾಜಕಾರಣದ ವ್ಯವಸ್ಥೆಗೆ ಒಳಪಟ್ಟು ಇವತ್ತು ಪರ ವಿರೋಧದ ಚರ್ಚೆಗಳಿಗೂ ಒಂದು ಕಡೆ, ಅದ್ರ ಮಧ್ಯೆ ಇವತ್ತು ವಲಯ ಸಮುದಾಯದ ಜನರು ಹೋಗ್ಲಿಕ್ಕೆ ಅವರ ಮನೆಗಳಿಗೆ ಯಾವುದಾದ್ರೂ ಮಟೀರಿಯಲ್ಸ್ಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ, ದೊಡ್ಡ ದೊಡ್ಡ ವೆಹಿಕಲ್ಗಳು ಬೇರೆ ಬೇರೆ ಸಾಮಗ್ರಿಗಳನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಒಂದು ದೊಡ್ಡ ರಸ್ತೆ ಬೇಕಾಗ್ತದೆ. ಒಂದು ಸರ್ಕಾರಿ ಜಾಗದಲ್ಲಿ 2007-8ರಲ್ಲಿ ಏನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಇದೇ RDPR ಡಿಪಾರ್ಟ್ಮೆಂಟ್ನವರು, ಇದೇ ಗ್ರಾಮೀಣಾಭಿವೃದ್ಧಿ ಪಂಚಾಯತ್ ರಾಜ್ ಇಲಾಖೆಯವರು ಆ ರಸ್ತೆಯನ್ನ ಮಾಡ್ತಾರೆ, ಯಾವುದು ನರೇಗಾ ಯೋಜನೆ ಅಡಿಯಲ್ಲಿ. ಆದರೆ ಅದೇ ರಸ್ತೆಯನ್ನು ಇವತ್ತು ಯುಟಿಲೈಸ್ ಮಾಡಿ ಒಂದು ಡಾಂಬರೀಕರಣ ಮಾಡಬೇಕು, CC ರಸ್ತೆ ಮಾಡಬೇಕು ಅಂತೇಳಿ ಮಾನ್ಯ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು, ಈ ಕ್ಷೇತ್ರದ ಶಾಸಕರು SCP-TSPನಲ್ಲಿ ಆ ಒಂದು ಕಾಮಗಾರಿಯನ್ನು ಪ್ರಸ್ತಾಪ ಮಾಡ್ತಾರೆ ಮತ್ತು ಕಾಮಗಾರಿಯನ್ನು ಅನುಮೋದನೆ ಕೊಡ್ತಾರೆ. ಆದ್ರೆ ದುರಂತ ನೋಡಿ ಹೆಂಗಿದೆ ಅಂದ್ರೆ, ಅವ್ರ ಮನ್ಸು ಬಂದಂಗೆ ರಾಜಕಾರಣ ಮಾಡ್ತೀವಿ, ಅವ್ರ ಮನ್ಸು ಬಂದಂಗೆ ಅಧಿಕಾರ ಮಾಡ್ತೀವಿ ಅಂತೇಳಿ. ಯಾವಾಗ ಇಚ್ಛಾಶಕ್ತಿ ಬರ್ತದೆ ಅವಾಗ ಕಾಮಗಾರಿಯನ್ನು ಇಡ್ತಕ್ಕಂಥದ್ದು, ಯಾವಾಗ ಬಲಾಢ್ಯ ಸಮುದಾಯಗಳು, ಆಸ್ತಿವಂತ ಸಮುದಾಯಗಳು, ಆರ್ಥಿಕವಾಗಿ ಸಬಲೀಕರಣ ಹೊಂದಂತ ಸಮುದಾಯಗಳ ಜನರು ಅದನ್ನ ವಿರೋಧ ಮಾಡಿದಂತ ಸಂದರ್ಭದಲ್ಲಿ ಇವತ್ತು ರಾಜಕಾರಣಿಗಳು ಕೂಡ ಅವ್ರ ಪರವಾಗಿ ನಿಲ್ಲುವಂತ ಪರಿಸ್ಥಿತಿ ಬಂದು ಹೋಗುತ್ತದೆ. ಯಾವ ಮಂತ್ರಿಗಳು ಆ ಕಾಮಗಾರಿಯನ್ನು ಇವತ್ತು SCP ಯೋಜನೆಯಲ್ಲಿ ಇಟ್ರು, ಅದೇ ಮಂತ್ರಿಗಳು ಇವತ್ತು ಆ ಕಾಮಗಾರಿಯನ್ನ ಮುಂದುವರಿಸ್ರಿ ಯಾಕೆ ಅಂತೇಳಿ ಒಂದು ಫೋನಲ್ಲಿ ಓವರಾಲ್ ಡೈರೆಕ್ಷನ್ ಕೊಡ್ಲಿಕ್ಕೆ ರೆಡಿ ಇಲ್ಲ. ಅಂದ್ರೆ ಎಷ್ಟರ ಮಟ್ಟಿಗೆ ಇವತ್ತು ಜಾತಿ ವ್ಯವಸ್ಥೆ ತಾಂಡವವಾಡ್ತಾ ಇದೆ ಅಂತಕ್ಕಂಥದ್ದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕಾಗ್ತದೆ. ಯಾಕಂದ್ರೆ ಅನೇಕ ಹಿರಿಯರು ಮಾತನಾಡಿದ್ದಾರೆ ಈ ಪ್ರತಿಭಟನೆಯನ್ನು ಉದ್ದೇಶಿಸಿ, ನಾವು ಎಂತ ಸಮಾಜದಲ್ಲಿ ನಾಗರಿಕ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಅಂತೇಳಿ. ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕು 7 ದಶಕಗಳಾಯ್ತು, 8 ದಶಕಗಳಾಯ್ತು ಅಂತೇಳಿ ಬಾಯಿ ಮಾತಿಗೆ ದೊಡ್ಡ ದೊಡ್ಡ ಭಾಷಣಗಳನ್ನು ಇವತ್ತು ಅಧಿಕಾರಿಗಳಾಗ್ಲಿ ರಾಜಕಾರಣಿಗಳಾಗ್ಲಿ ಮಾತನಾಡ್ತಾರೆ. ಆದ್ರೆ ಎಷ್ಟು ಮಟ್ಟಿಗೆ ಇವತ್ತು ದಲಿತ ಸಮುದಾಯಕ್ಕೆ, ವಿಶೇಷವಾಗಿ ನಮ್ಮ ವಲಯ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಸಿಕ್ಕಿದೆ ಅಂತಕ್ಕಂಥದ್ದನ್ನ ನಾವು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮಾನ್ಯ ತಾಲೂಕು ಪಂಚಾಯತ್ನ EO ಬಸವರಾಜ್ ಶರ್ಬಯ್ಯ ಮಾತನಾಡ್ತಾರೆ ಮೀಟಿಂಗ್ ಅಲ್ಲಿ. ಇಂದು ಬೆಳಗ್ಗೆ ಆದಂತ ಸಭೆಯಲ್ಲಿ ಮಾನ್ಯ ತಾಲೂಕು ಪಂಚಾಯತ್ನ EO ಅವ್ರು ಮಾತನಾಡ್ತಾರೆ, ಇಲ್ಲ ಸರ್ಕಾರಿ ಜಾಗ, ಆ ಸರ್ಕಾರಿ ಜಾಗದಲ್ಲಿ ಒಬ್ಬ ಖಾಸಗಿ ವ್ಯಕ್ತಿ ರಸ್ತೆ ನಿರ್ಮಾಣ ಮಾಡ್ಲಿಕ್ಕೆ ಹೆಂಗ್ ಅನುಮೋದನೆ ಕೊಡೋದು ಅಂತೇಳಿ. ಅಲ್ಲಪ್ಪ ಬಸವರಾಜ್ ಶರ್ಬಾಯ್, ಅಲ್ಲಿ ಒಂದು 20-30 ಮನೆಗಳನ್ನ ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಕಟ್ಕೊಂಡಿದಾರಲ್ಲ, ಅದು ನಿನ್ ಕಣ್ಣಿಗೆ ಕಾಣ್ಲಿಲ್ವಾ? ಹಾಗಾದ್ರೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಬರೀ ವಲಯರು ಹೋಗ್ಲಿಕ್ಕೆ, ರಸ್ತೆ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಹೆಂಗೆ ಖಾಸಗಿ ವ್ಯಕ್ತಿಗೆ ಅದನ್ನ ಮಾಡ್ಲಿಕ್ಕೆ, ಡೆವಲಪ್ಮೆಂಟ್ ಮಾಡ್ಲಿಕ್ಕೆ ಕೊಡ್ಬೇಕು ಅಂತೇಳಿ ಆಲೋಚನೆ ಬರ್ತದಲ್ಲ, ಅದು ಒಂದು ಕಮ್ಯುನಿಟಿ ಬೇಸಿಸ್ ವರ್ಕ್ ನಾವು ಕೇಳ್ತಾ ಇದೀವಿ. ಯಾರ್ದೋ ಇಂಡಿವಿಜುವಲ್ ನನ್ನ ಮನೆಗೋ ಇನ್ನೊಬ್ರ ಮನೆಗೋ ಹೋಗ್ತಕ್ಕಂಥ ರಸ್ತೆ ಅಲ್ಲ, ಎಲ್ಲ ಸಮುದಾಯದವರ ಮನೆಗಳ ಮುಂದೆ ಅದು ಹೋಗ್ತದೆ. ಅಂತ ರಸ್ತೆ ಮಾಡ್ಲಿಕ್ಕೆ ನೀನು ಖಾಸಗಿ ವ್ಯಕ್ತಿಗಳಿಗೆ ಅದನ್ನ ಕೊಡ್ಲಿಕ್ಕೆ ಬರಲ್ಲ ಅಂತಕ್ಕಂಥ ಮಾತುಗಳನ್ನ ಆಡ್ತಕ್ಕಂಥ ನೀನು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಅಲ್ಲಿ 30-40 ಜನ ಎಲ್ಲ ಕಮ್ಯುನಿಟಿ ಅವರು ಇದ್ದಾರೆ, ನಾಟ್ ಓನ್ಲಿ ಸೆಡ್ಲ್ ಕಾಸ್ಟ್, ಎಲ್ಲ ಕಮ್ಯುನಿಟಿ ಅವರು ಅನಧಿಕೃತವಾಗಿ ಸರ್ಕಾರಿ ಜಾಗದಲ್ಲಿ ಮನೆಗಳನ್ನ ಕಟ್ಸ್ಕೊಂಡಿದ್ದಾರೆ. ಹಾಗಾದ್ರೆ ಸರ್ಕಾರಿ ಜಾಗ ಮನೆ ಕಟ್ಕೊಳ್ಳಿಕ್ ಬಿಡ್ತೀರಿ, ರೋಡ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ ಹಾಗಾದ್ರೆ ನಿಮ್ಗೆ? ಇವೆಲ್ಲವನ್ನ ನಾವು ಗಂಭೀರವಾಗಿ ಪ್ರಶ್ನೆ ಮಾಡ್ಬೇಕಾಗ್ತದೆ. ಮತ್ತೆ ಈ ಅಪ್ಪ ಹೇಳ್ತಾನೆ, ಇವತ್ತು ಅನೇಕ ಖಾಸಗಿ ಸೆಕ್ಟರ್ನ ಕಂಪನಿಗಳನ್ನ ನೋಡ್ತೀವಿ, ಇವತ್ತು ಯಾರ ಅನುಮೋದನೆಯನ್ನು ಕೊಡಲ್ಲ, ಅವ್ರವ್ರ ಗ್ರಾಮಗಳನ್ನ ದತ್ತು ತೆಗೆದುಕೊಂಡು, ಇಲ್ಲಿ ನಮ್ಮ ಪಕ್ಕದಲ್ಲಿ ಬೋರ್ಕಾ ಇದೆ, ಮತ್ತೆ ಬೇರೆ ಬೇರೆ ಶುಗರ್ ಫ್ಯಾಕ್ಟರಿ ಕಂಪನಿಗಳಿದಾವೆ, ಯಾರ ಪರ್ಮಿಷನ್ ತಗೊಳ್ಬೇಕಾಗ್ತದೆ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ? ಇದನ್ನ ಆನ್ಸರ್ ಮಾಡ್ಬೇಕು ಮಾನ್ಯ ಬಸವರಾಜ್ ಶರ್ಬಾಯ್. ದೊಡ್ಡದಾಗಿ ಬಿಲ್ಡಪ್ ಕೊಟ್ಟು ಮೀಟಿಂಗ್ ಅಲ್ಲಿ ಮಾತನಾಡ್ತಕ್ಕಂಥದ್ದಲ್ಲ. ಆತನ ಮೇಲೆ ಪರ್ಸನಲ್ ಆಗಿ ಬೇಕಾದ್ರೆ ಕೇಸ್ ಮಾಡ್ಲಿ, ಅದನ್ನ ಫೇಸ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಆತನಿಗಿಂತನೂ ಅವ್ರ ಅಪ್ಪನಿಗಿಂತನೂ 10 ಪಟ್ಟು ಕಾನೂನು ನಮಗೂ ಗೊತ್ತಿದೆ, ಆಯ್ತಾ?
ಅದ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥದ್ದಲ್ಲ. ನಾವು ಒಂದು ಮಾನವೀಯತೆ ದೃಷ್ಟಿಕೋನ ಇಟ್ಕೊಂಡು ಒಂದು ಮನುಷ್ಯತ್ವದ ದಿಕ್ಕಿನಲ್ಲಿ ಆಲೋಚನೆ ಮಾಡಬೇಕು ಅಂತಕ್ಕಂಥದ್ದು. ಇವತ್ತು 30-40 ಕುಟುಂಬಗಳು ಪರಿಶಿಷ್ಟ ಜಾತಿಯ ವಲಯ ಸಮುದಾಯಕ್ಕೆ ಸೇರಿದಂಥ ಕುಟುಂಬಗಳಿಗೆ ತೊಂದರೆ ಆಗ್ತಕ್ಕಂಥದ್ದು ಆ ಅಪ್ಪನಿಗೆ ಕಾಣೋದಿಲ್ಲ ಅಂದ್ರೆ ಇನ್ಯಾಕೆ ನೀವು ತಾಲೂಕು ಪಂಚಾಯತಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ಬೇಕು? ಆಕ್ಚುಲಿ ಆತನಿಗೆ ಡಿಪಾರ್ಟ್ಮೆಂಟ್ ಸಂಬಂಧ ಇಲ್ಲ. RDPR ಪಂಚಾಯತ್ ವ್ಯಾಪ್ತಿಗೆ ಆ ಗ್ರಾಮ ಒಳಪಡ್ತದೇನೋ ಒಂದೇ ಕಾರಣಕ್ಕೆ ಆ ಅಪ್ಪನ ಕರೆದಿದ್ದಾರೆ. ಆದರೆ ಮೊನ್ನೆ ನನಗೆ ಒಂದು ಬಹಳ ಬೇಜಾರಾಗ್ತದೆ. ಇವತ್ತು ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳು ಸಿದ್ದಾರೂಢ ಬನ್ನಿಕೊಪ್ಪ ಸರ್ ಏನಿದ್ದಾರೆ, ಅವರು ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಒಬ್ಬ ತಾಲೂಕಿನ ಮ್ಯಾಜಿಸ್ಟ್ರೇಟ್ ಆಗಿ, ಒಬ್ಬ ತಾಲೂಕಿನ ದಂಡಾಧಿಕಾರಿಯಾಗಿ ತನ್ನ ಪವರ್ ಏನು, ತನ್ನ ಪದನಿಮಿತ್ತ ಅಧಿಕಾರಗಳೇನು ಅಂತಕ್ಕಂಥದ್ದನ್ನ ಅಯ್ಯಪ್ಪ ಓದ್ಕೊಳ್ಬೇಕು. ಯಾಕೆ ನಮಗೆ ಬೇಜಾರಾಗ್ತದೆ ಅಂದ್ರೆ, ಕಳೆದ 4 ದಿನಗಳ ಹಿಂದೆ ನಮ್ಮ ಹಿರಿಯರಾದಂಥ ಪೂಜಾರಿ ಸರ್ ಆಗಿರ್ಬೋದು, ಶ್ರೀಶೈಲ ಲಕ್ಷ್ಮಣ್ಣವರು, ಜವಳಿಯಣ್ಣವರು, ಅನೇಕರು, ಭೀಮರಣ್ಣವರು ಆದಿಯಾಗಿ ಅನೇಕರು ಹೋಗಿ ತಹಸೀಲ್ ಕಚೇರಿಯಲ್ಲಿ ಅವರು ಮೀಟಿಂಗ್ ಹಾಲಲ್ಲಿ ಮಾತನಾಡ್ತ ಸಂದರ್ಭದಲ್ಲಿ ಇಲ್ಲ ನಿಮಗೆ ಪೂರಕವಾಗಿ ನಾವು ಅನುಕೂಲವಾಗುವಂತ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನ ಮಾಡ್ತೀವಿ ಅಂತೇಳಿ. ನನಗನ್ಸ್ತದೆ ಈ ಎಲ್ಲ ಬೆಳವಣಿಗೆಗಳು ನೋಡಿದ ನಂತರ ಮಾನ್ಯ ದಂಡಾಧಿಕಾರಿಗಳಿಗೆ ತಮ್ಮ ಪದನಿಮಿತ್ತ ಅಧಿಕಾರಗಳೇನು ಅಂತಾನೆ ಗೊತ್ತಿಲ್ಲ ಅಂತ ನನಗನ್ಸ್ತದೆ. ಹಾಗಾಗಿ ಮಾನ್ಯ ತಹಸೀಲ್ದಾರರು ಲ್ಯಾಂಡ್ ರೆವಿನ್ಯೂ ಆಕ್ಟ್ 1964ನ ನಿಯಮಗಳನ್ನ ಓದ್ಕೊಳ್ಬೇಕು. ಒಂದು ಕಂದಾಯ ಗ್ರಾಮ ಠಾಣಾ ವ್ಯಾಪ್ತಿಗೆ ಒಳಪಟ್ಟಂತ ಜಾಗವನ್ನ RDPRನ ಜೊತೆಯಲ್ಲಿ ಕಂದಾಯ ಗ್ರಾಮಗಳೇನಿದಾವೆ ಆ ಕಂದಾಯ ಗ್ರಾಮಗಳನ್ನ ಯಾವ ರೀತಿಯಾಗಿ ಹಂಚಿಕೆ ಮಾಡೋದಾಗಿರ್ಬೋದು, ರಸ್ತೆ ನಿರ್ಮಾಣಕ್ಕಾಗಿರ್ಬೋದು, ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಿಗೆ, ಸಮಾಜಮುಖಿ ಸಾರ್ವಜನಿಕ ಚಟುವಟಿಕೆಗಳಿಗೆ ಯಾವ ರೀತಿ ಬಳಸಲಿಕ್ಕೆ ಸ್ವಂತ ಅಧಿಕಾರ ತಹಸೀಲ್ದಾರರಿಗೆ ಇದೆ ಅಂತಕ್ಕಂಥದ್ದನ್ನ ಅಯ್ಯಪ್ಪ ಓದ್ಕೊಳ್ಬೇಕಾಗಿದೆ. ಯಾಕೆ ತಾಲೂಕು ಇವತ್ತು ಅಭಿವೃದ್ಧಿಯಿಂದ ಹಿಂದೆ ಉಳಿತದೆ ಅಂದ್ರೆ, ಇವತ್ತು ಬಸವರಾಜ್ ಸೆರ್ಬಯ್ಯನಂತ ಅಯೋಗ್ಯರು ಮತ್ತೆ ಕಾನೂನನ್ನ ಸುವ್ಯವಸ್ಥೆಯನ್ನ ಗೊತ್ತಿಲ್ಲದೆ ಇರ್ತಕ್ಕಂಥವ್ರು, ನಿಯಮಗಳನ್ನ ಓದ್ಕೊಳ್ಳದೆ ಇರ್ತಕ್ಕಂಥ ಅಧಿಕಾರಿಗಳು ನಮ್ಮ ತಾಲೂಕಿಗೆ ಬಂದಾಗ ಹೇಗೆ ತಾಲೂಕು ಡೆವಲಪ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ? ಮಾನ್ಯ ಸಚಿವರು ಅರ್ಥ ಮಾಡ್ಕೊಳ್ಬೇಕು. ಎಂತ ಅಧಿಕಾರಿಗಳನ್ನ ನಮ್ಮ ತಾಲೂಕಿಗೆ ನಿಯೋಜಿಸ್ಬೇಕು. ಅಭಿವೃದ್ಧಿಯ ವಿಚಾರ ಬಂದಾಗ ಅವರ ಕಾರ್ಯಾಚರಣೆಗಳು, ಕಾರ್ಯಚಟುವಟಿಕೆಗಳು ಹೇಗಿರ್ಬೇಕು ಅಂತಕ್ಕಂಥದ್ದನ್ನ ಮಾನ್ಯ ಉಸ್ತುವಾರಿ ಮಂತ್ರಿಗಳು ಆತ್ಮಾವಲೋಕನ ಮಾಡ್ಕೊಳ್ಳೋದ್ರ ಜೊತೆಗೆ ನಾವು ಈಗಾಗಲೇ ಜಾಸ್ತಿ ಮಾತನಾಡ್ತಕ್ಕಂಥದ್ದು ಬೇಡ. ಅನೇಕರು ಮಾತನಾಡಿದ್ದಾರೆ, ಇನ್ನು ಅನೇಕ ಹಿರಿಯರು ಯುವಕರು ಮಾತನಾಡ್ತಾರೆ. ನಾವು ಮಾನ್ಯ ತಾಲೂಕಿನ ದಂಡಾಧಿಕಾರಿಗಳಿಗೆ, ಈ ಜಿಲ್ಲೆಯ ಉಸ್ತುವಾರಿ ಸಚಿವರು ಮತ್ತು ಈ ಕ್ಷೇತ್ರದ ಶಾಸಕರಾದಂತ ಸನ್ಮಾನ್ಯ ಶ್ರೀ ಶರಣಬಸಪ್ಪಗೌಡ ದರ್ಶನಪುರ ಅವರಿಗೆ, ತಾಲೂಕಾ ಪಂಚಾಯತ್ನ ಕಾರ್ಯನಿರ್ವಾಹಕ ಅಧಿಕಾರಿ ಬಸವರಾಜ್ ಶರಬೈನವ್ರಿಗೆ ನೇರವಾಗಿ ಹೇಳ್ತಾ ಇದ್ದೀವಿ, ನೀವೇನಾದ್ರೂ ಇವತ್ತು ರಾತ್ರಿ ಒಳಗಾಗಿ, ನಮ್ಮ ಪ್ರತಿಭಟನೆ ಅಹೋರಾತ್ರಿ ಇರ್ತದೆ, ಇವತ್ತು ರಾತ್ರಿ ಒಂದು 6-7 ಗಂಟೆ ಒಳಗಾಗಿ ನಿಮ್ಮ ನಿರ್ಧಾರವನ್ನ ಇಲ್ಲಿ ಬಂದು ಹೇಳಿ ಆ ರಸ್ತೆ ಕಾಮಗಾರಿ ಪ್ರಾರಂಭ ಮಾಡದೆ ಹೋದ್ರೆ ಖಂಡಿತವಾಗ್ಲೂ ಪೊಲೀಸ್ ಇಲಾಖೆ ಇಲ್ಲೇ ಇದೆ, ಲಾ ಅಂಡ್ ಆರ್ಡರ್ನ ಇಶ್ಯೂ ಕ್ರಿಯೇಟ್ ಆಗ್ತದೆ. ಯಾರ ಜೀವಗಳು ಹೋಗ್ತೋ ಬರ್ತೋ ಬೇರೆ ವಿಚಾರ, ಏನೇ ಕಾನೂನು ಸುವ್ಯವಸ್ಥೆ ಧಕ್ಕೆ ಆಗಿ ಇಲ್ಲಿ ಕೂತಿರ್ತಕ್ಕಂಥ 100 ಜನರ ಆರೋಗ್ಯಕ್ಕೆ ಏನಾದ್ರೂ ಒಬ್ರಿಗೆ ಪ್ರಾಬ್ಲಮ್ ಆದ್ರೂ ಕೂಡ ನಿಮ್ಮ ಹಣೆ ಬರ ನೆಟ್ಟಗಾಗ್ತದೆ ಅಂತಕ್ಕಂಥದ್ದನ್ನ ತಹಸೀಲ್ದಾರ್ ಮತ್ತೆ ಶರಬಯ್ಯ ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಂಡು ಮತ್ತೊಂದು ಮೀಟಿಂಗ್ ಮಾಡ್ರಿ, ಮಗದೊಂದು ಮಾಡ್ರಿ, ಅದನ್ನ ನಮಗೆ ಅವಶ್ಯಕತೆ ಇಲ್ಲ. ನೀವು ಸಂಬಂಧಪಟ್ಟಂತ ಏಜೆನ್ಸಿ ಏನಿದೆ ಆ ಏಜೆನ್ಸಿಗೆ ಕರಿಬೇಕು. ಕರೆದು ಅಲ್ಲಿ ನೋಡಪ್ಪ ಇವತ್ತು ರಾತ್ರಿನೇ ಉಸುಗಾಕ್ಸು, ಹಾಕ್ಸೋದ್ರ ಮುಖಾಂತರ ಇವತ್ತು ರಾತ್ರಿನೇ ಕಾಮಗಾರಿ ಪ್ರಾರಂಭ ಮಾಡುವಂತಕ್ಕಂಥ ಒಂದು ಮೌಖಿಕ ಸೂಚನೆಯನ್ನ ನೀವು ಅವ್ರಿಗೆ ಕೊಡದೆ ಹೋದ್ರೆ ಇಡೀ ತಾಲೂಕು ಇವತ್ತೊಂದು 200 ಜನ ಇದ್ದೀವಿ, ನಾಳೆ ಇಡೀ ವಲಯ ಸಮುದಾಯದ ಸಾವಿರಾರು ಲಕ್ಷಾಂತರ ಜನ ಶಾಪುರ್ನಲ್ಲಿ ಸೇರ್ಬೇಕಾಗ್ತದೆ. ನಾಳೆ ನಾಡಿದ್ರಲ್ಲಿ ಸೇರೋದ್ರ ಮುಖಾಂತರ ಅಧಿಕಾರಿಗಳ ಎಡೆಮುರಿ ಕಟ್ತಕ್ಕಂಥ ಕೆಲಸ ನಮಗೆ ಗೊತ್ತಿದೆ. ನೀವೇನು ಯಾರು ಪ್ರಾಮಾಣಿಕರು ಸಾಕ್ಷ್ಯಗಳು ಅಂತೇಳಿ ಮಾತನಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಾನು ಅಸಂವಿಧಾನಿಕ ಪದಗಳನ್ನ ಬಳಸ್ಬೋದು. ಇಡೀ ನಿಮ್ಮ ತಾಲೂಕು ಆಡಳಿತ, ಇಡೀ ನಿಮ್ಮ ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ನಿಮ್ಮೆಲ್ಲರ ಜಾತಕ ನಮಗೆ ಗೊತ್ತಿದೆ, ಏನೇನು ಮಾಡ್ತೀರಿ, ಯಾವ್ಯಾವ ವ್ಯವಸ್ಥೆಯಲ್ಲಿ, ಯಾವ್ಯಾವ ಹಂತದಲ್ಲಿ ಅಂತೇಳಿ. ಹಾಗಾಗಿ ನೀವು ಕಾನೂನಿನ ಚೌಕಟ್ಟಿನಲ್ಲಿ ಹೋದ್ರೆ ನಿಮಗಿಂತ 10 ಪಟ್ಟು ನಿಮ್ಮನ್ನ ನೆಟ್ಟಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ನಮಗೆ ಗೊತ್ತಿದೆ ಅಂತಕ್ಕಂಥದ್ದನ್ನ ನೇರವಾಗಿ ಎಚ್ಚರಿಕೆಯನ್ನ ಮಾನ್ಯ ದಂಡಾಧಿಕಾರಿಗಳಿಗೆ ಬಸವರಾಜ್ ಶರಬಯ್ಯನಿಗೆ ಈ ಮುಖಾಂತರ ಕೊಡ್ತಾ, ಹಾಗಾಗಿ ಇನ್ನು ಅನೇಕರು ಮಾತನಾಡಲಿ, ಧರಣಿ ಸಂದರ್ಭದಲ್ಲಿ ಮತ್ತೆ ನಾವು ಮಾತನಾಡ್ತಿರ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಪ್ರಸ್ತಾಪ ಮಾಡ್ತಾ, ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಸಮಸ್ತ ಶಾಪೂರ್ನ ಎಲ್ಲ ದಲಿತ ಸಮಾಜದ, ನಮ್ಮ ಬಲಗೈ ಸಮುದಾಯದ ಎಲ್ಲ ಹಿರಿಯ ಬಂಧುಗಳಿಗೂ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಸಮಸ್ತ ವಿಭೂತಳಿ ಗ್ರಾಮದ ನಾಗರಿಕ ಬಂಧುಗಳಿಗೆ ಹೃದಯಪೂರ್ವಕವಾಗಿ ಜೈ ಭೀಮ್ ನಮನಗಳನ್ನ ಸಲ್ಲಿಸ್ತಾ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ.